ಸವಿಗನ್ನಡ 1ನೇ ತರಗತಿ ಕನ್ನಡ ಮಾಧ್ಯಮ. ಓದಿಸಿ ಬರೆಯಿಸಿ. ಅಕ್ಷರ ಪಾಠ 8. ಪದ ಓದಿ ಅಕ್ಷರ ಕಲಿ. ಅಕ್ಷರ ಅಭ್ಯಾಸ 1. ಇಂಥ 8 ಅಭ್ಯಾಸಗಳಿವೆ. 1ನೇ ಅಭ್ಯಾಸ ರ ಗ ಸ ದ ಅ. ಚಿತ್ರ ತೋರಿಸಿ ಪದ ಹೇಳಿ. ಮಕ್ಕಳೇ ನೋಡಿ, ಈ ಚಿತ್ರವನ್ನು ನೋಡಿ. ಗ್ಲಾಸಿನಲ್ಲಿ ರಸವಿದೆ ನೋಡಿ. ರ ರ ಇಲ್ಲಿ ನೋಡಿ, ರ ಸ. ಈ ಚಿತ್ರವನ್ನು ನೋಡಿ. ಇದು ಏನು? ನೋಡಿ, ಗ ನೋಡಿ, ಗ ರ ಗ ಸ. ಗ ರ ಗ ಸ, ಗರಗಸ. ಮುಂದೆ ಹೋಗೋಣ. ಸ. ಚಿತ್ರವನ್ನು ನೋಡಿ. ಸರ. ಸ ರ. ಸ ರ. ಇದನ್ನು ನೋಡಿ. ಧ. ನೋಡಿ, ಆನೆ ಮೇಲೆ ಅಂಬಾರಿ ಇದೆ ನೋಡಿ. ಈಗ ಶಬ್ದ ಕಲಿಯೋಣ. ದ ಸ ರ. ದ ಸ ರ. ಮೈಸೂರು ದಸರಾ. ಇದನ್ನು ನೋಡಿ. ಅ. ಈ ಚಿತ್ರವನ್ನು ನೋಡಿ. ಇದನ್ನು ಬಡಿಗೆ ತನ್ನ ವಸ್ತುಗಳನ್ನು ಹರಿತು ಮಾಡಲು ಬಳಸುತ್ತಾನೆ. ಓಕೆ. ಇದರ ಹೆಸರು ಅರ. ಮುಂದೆ ಹೋಗೋಣ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿ. ಮಕ್ಕಳೇ, ರ. ಇದನ್ನು ಹೇಗೆ ಬರೆಯುವುದನ್ನು ಈ ಚಿತ್ರದಲ್ಲಿ ತೋರಿಸಿದೆ ನೋಡಿ ಮಕ್ಕಳೇ. ಹೀಗೆ ನೀವು ಇಲ್ಲಿ ನಕಲು ಮಾಡಬೇಕು. ನಾನು ನಿಮಗೆ ಮಾಡಿ ತೋರಿಸುತ್ತೇನೆ ಕೆಲವು ಪದಗಳನ್ನು ನೋಡಿ ಮಕ್ಕಳೇ. ನೋಡಿ ಮಕ್ಕಳೇ. ಹೀಗೆ ನೋಡಿ. ಹೀಗೆ ಮಾಡಬೇಕು. ಮೇಲಿಂದ ಪ್ರಾರಂಭ ಮಾಡಿ ನಿಮ್ಮ ವೃತ್ತವನ್ನು ಮುಗಿಸಬೇಕು. ನಂತರ ಅಡ್ಡರೆಗೆ ಹೊಡೆದು ಸ್ವಲ್ಪ ಮ್ಯಾಗು ಕೊಂಬ ಕೊಡಬೇಕು. ಹೀಗೆ ಮಕ್ಕಳೇ ನೋಡಿ.
ಹೀಗೆ ನೀವು ಬರೆಯಬೇಕು. ಓಕೆ, ಹಾಗೆ ನೀವು ಗ ಅನ್ನು ಬರೆಯಬೇಕು. ನೋಡಿ, ಹೀಗೆ ಬರೆದು ಅರ್ಧ ಚಂದಮಾಮ ಬರೆದು ಹೀಗೆ 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 ತಳಗಿಂದ ಮೇಲಕ್ಕೆ ಹೋಗಿ ಮತ್ತೆ ಕೆಳಗೆ ಬರಬೇಕು. ಮೇಲೆ ಹೀಗೆ ನೋಡಿ, ನೋಡಿ ಮಕ್ಕಳೇ, ನಾನು ಜರ ವೇಗ ಬರೆಯುತ್ತಿದ್ದೇನೆ. ನೀವು ನಿಧಾನವಾಗಿ ಬರೆಯಬಹುದು. ಇದು ಗ ಗ ಗ ಗ. ಈಗ ನಾವು ಸ ಬರೆಯೋದನ್ನು ಕಲಿಯೋಣ. ಇದನ್ನು ನಾವು ಇಲ್ಲಿಂದ ಪ್ರಾರಂಭಿಸಬೇಕು. ಹೀಗೆ ಮುಕ್ತಾಯಗೊಳಿಸಿ ಇಲ್ಲಿಂದ ಶೂನ್ಯವನ್ನು ಬರೆದು ಹೀಗೆ ನೋಡಿ, ಹೀಗೆ ಹೀಗೆ ನೋಡಿ, ನೋಡಿ ಮಕ್ಕಳೇ, ಸ ಸ ಸ ಸ ಸ ಸ ಸ ಸ ಸ. ಈಗ ನಾವು ದ ಅನ್ನು ಬರೆಯೋದನ್ನು ಕಲಿಯೋಣ. ಇದನ್ನು ಮೇಲಿಂದ ಪ್ರಾರಂಭಿಸಬೇಕು. ಹೀಗೆ ಹೀಗೆ ಬಂದು ಮೇಲೆ ಹೀಗೆ ಮಾಡಬೇಕು. ಮೇಲಿಂದ ಪ್ರಾರಂಭಿಸಿ ಹೀಗೆ ಹೀಗೆ ಉಲ್ಟಾ ದಿಲ್ ಆಕಾರ ಮಾಡಬೇಕು. ಹಾರ್ಟ್ ಶೇಪ್ದಲ್ಲಿ ಮಾಡಿ ಮೇಲೆ ಕೊಂಬು ಕೊಡಬೇಕು. ಇನ್ನೊಮ್ಮೆ ನೋಡಿ, ಹೇಗೆ ಬರೆದು ಹೇಗೆ ಬರೆಯಬೇಕು ನೋಡಿ. ನೋಡಿ, ನಾ ಜರ ವೇಗವಾಗಿ ಬರೀತೀನಿ ಈಗ, ಯಾಕಂದ್ರೆ ವಿಡಿಯೋ ಬಹಳ ಲೆಂತ್ ಹೆಚ್ಚಾಗಬಾರದು. ಇದು ದ ದ ದ. ಮಕ್ಕಳು ನೋಡಿ, ದ ಹೇಗೆ ಬರೆಯೋದನ್ನು ನೀವು ಕಲ್ತಿದ್ದೀರಾ. ದ. ಈಗ ನಾವು ಅ ಅನ್ನು ಬರೆಯೋದನ್ನು ಕಲಿಯೋಣ. ಒಂದು ಸಣ್ಣ ವೃತ್ತದಿಂದ ಪ್ರಾರಂಭಿಸಿ ಅರ್ಧ ಚಂದರಷ್ಟು ತೆಗೆದು ನಂತರ ಮತ್ತೆ ಒಂದು ಸಣ್ಣ ವೃತ್ತ, ಅಂದರೆ ಪೂರ್ಣಗೊಳಿಸೋದಲ್ಲ, ನಂತರ ಅಡ್ಡರೇಖೆಯನ್ನು ಎಳೆಯಬೇಕು. ಸಣ್ಣ ವೃತ್ತದಿಂದ ಪ್ರಾರಂಭಿಸಿ ಅರ್ಧ ಚಂದಿರನ ಹಾಗೆ ಮಾಡಿ ಮತ್ತೆ ವೃತ್ತ ಮಾಡಿ ಪೂರ್ಣಗೊಳಿಸದೆ ಅಲ್ಲಿಂದ ಅಡ್ಡರೇಖೆಯಾಗಿ ಗೀಚಿ. ನೋಡಿ, ಅ. ನೋಡಿ, ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿ. ಮಕ್ಕಳೇ, ರ, ಗ, ಸ, ದ, ಅ ಇದನ್ನು ನೀವು ನಕಲು ಮಾಡಬೇಕು. ಹೀಗೆ
ನೋಡಿ ಮಕ್ಕಳೇ, ಹೀಗೆ. ನೋಡಿ ಮಕ್ಕಳೇ, ಹೀಗೆ ನೀವು ನಕಲ ಮಾಡಬೇಕು. ರ ಗ ಸ ದ ಅ, ರ ಗ ಸ ದ ಅ, ರ ಗ ಸ ದ ಅ. ಮಕ್ಕಳೇ, ಈ ಪದಗಳನ್ನು ಓದಿಸಿ. ಮಕ್ಕಳೇ, ಈ ಪದಗಳನ್ನು ನೀವು ಓದಿ ಹೇಳಿ ಮಕ್ಕಳೇ. ಇದು ಅ ರ, ಗ ರ, ಸ ರ, ರ ಸ, ದ ರ, ಸ ಗ ರ, ಸ ಗ ರ, ದ ಸ ರ, ಅ ರ ಸ, ಸ ರ ಸ, ಸ ದ ರ, ಗ ರ ಘ ರ. ಇನ್ನೊಮ್ಮೆ ಗ ರ ಗ ರ, ಗ ರ ಗ ಸ, ಗ ರ ಗ ಸ, ಸ ರ ಸ ರ, ಧ ರ ಧ ರ. ಇನ್ನೊಮ್ಮೆ ಧ ರ ಧ ರ. ಇದನ್ನು ಓದಿ. ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿದ ಅಕ್ಷರಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ. ನೋಡಿ ಮಕ್ಕಳೇ, ಗ ಡ್ಯಾಶ್ ಗ ಸ, ರ ದ ಅ. ಇಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಯಾವ ಪದ ಬರುತ್ತದೆ, ಅಕ್ಷರ ಬರುತ್ತದೆ? ಗ ರ ಗ ಸ. ಇಲ್ಲಿ ರ ಬರ್ತದೆ. ಗ ರ ಗ ಸ, ಗ ರ ಗ ಸ. ಎರಡನೇದು ಸ ಡ್ಯಾಶ್ ರ, ರ ಗ ಸ. ಮೂರು ಅಕ್ಷರದಲ್ಲಿ ಯಾವ ಶಬ್ದ ಸ ಡ್ಯಾಶ್ ರಗೆ ಬರುತ್ತದೆ? ರ ಗ ಮತ್ತು ಸ. ಒಂದೇದು ರ ಆಗಿದೆ. ಹೇಳಿ ಮಕ್ಕಳೇ, ಯಾವ ಶಬ್ದ ಬರುತ್ತದೆ? ಸ ಗ ಸ, ಗ ಬರುತ್ತದೆ. ಮುಂದು ಅ ರ ಡ್ಯಾಶ್. ಹೇಳಿ. ರ ಸ ಮತ್ತು ದ, ಈ ಮೂರು ಅಕ್ಷರದಲ್ಲಿ ಅ ರ ಸ, ಸ ಬರುತ್ತದೆ. ಒಂದು ಡ್ಯಾಶ್ ಸ ರ, ಸ ಧ ರ. ಹೇಳಿ ಮಕ್ಕಳೇ, ಯಾವ ಶಬ್ದ ಬರುತ್ತದೆ? ಧ, ದ ಸ ರ. ಮೂರು. ಐದು ಸ ಘ ಮತ್ತು ರ, ಮೂರು ಶಬ್ದದಲ್ಲಿ ಡ್ಯಾಶ್ ರಕ್ಕೆ ಏನು ಬರುತ್ತದೆ? ಸ ಗ ರ, ಸ, ಸರ. ಮುಂದೆ ಹೋಗೋಣ. ಅ ಪಟ್ಟಿಯಲ್ಲಿ ಚಿತ್ರಗಳನ್ನು, ಆ ಪಟ್ಟಿಯಲ್ಲಿ ಪದಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ ಹೊಂದುವ ಪದವನ್ನು
ಗುರುತಿಸಿ, ಹೇಳಿಸಿ ಮತ್ತು ಚಿತ್ರದ ಕೆಳಗೆ ಬರೆಯಿಸಿ. ನೋಡಿ ಮಕ್ಕಳೇ, ಈ ಚಿತ್ರದಲ್ಲಿರುವುದು ಏನು ಮತ್ತು ಕೆಳಗಿನ ಚಿತ್ರದಲ್ಲಿರುವುದು ಏನು? ಮೇಲೆ ಒಂದನೇ ಚಿತ್ರದಲ್ಲಿರುವ ವಸ್ತುವಿನ ಹೆಸರೇನು? ಹೇಳಿ ಮಕ್ಕಳೇ. ಒಂದನೇ ಚಿತ್ರದ ಹೆಸರೇನು? ಒಂದನೇ ಚಿತ್ರದ ಹೆಸರು ಗರಗಸ. ಗರಗಸ. ಎರಡನೇ ಚಿತ್ರದಲ್ಲಿರುವ ವಸ್ತುವಿನ ಹೆಸರು ಏನು? ಹೇಳಿ. ಎರಡನೇ ಚಿತ್ರದಲ್ಲಿರುವ ವಸ್ತುವಿನ ಹೆಸರು ಸರ. ಗ ರ ಗ ಸ ಸ ರ. ಇದರಲ್ಲಿ ಒಂದನೇ ಚಿತ್ರ ನೋಡಿ. ಆ ಚಿತ್ರದಲ್ಲಿರುವ ವಸ್ತುವಿನ ಹೆಸರೇನು? ಮತ್ತು ಎರಡನೇ ಚಿತ್ರ ನೋಡಿ, ಆ ವಸ್ತುವಿನ ಹೆಸರೇನು ಹೇಳಿ. ಒಂದನೇ ಚಿತ್ರದ ಹೆಸರು ರಸ. ಎರಡನೇ ಚಿತ್ರದ ಹೆಸರು ಅರ. ಇಲ್ಲಿ ನೋಡಿ, ರಸ ಅರ. ಮಕ್ಕಳೇ, ಪದಗಳ ಅರ್ಥ ತಿಳಿಯಿರಿ. ದಸರಾ ಒಂದು ಹಬ್ಬ. ಅರ ಉಕ್ಕಿನ ಉಪಕರಣ. ಸಗರ ಒಂದು ಹೆಸರು. ಗರಗಸ ಮರ ಕೊಯ್ಯುವ ಸಾಧನೆ. ಅಭ್ಯಾಸ 2. ಜ ವ ಮ ಬ ನ. ಜ ವ ಮ ಭ ನ. ಚಿತ್ರ ತೋರಿಸಿ ಪದ ಹೇಳಿ. ಮಕ್ಕಳೇ, ಒಂದೇ ನೋಡಿ, ಚಿತ್ರ ನೋಡಿ. ಜನ. ಜನ. ವನ. ವನ ಅಂದರೆ ಕಾಡು. ಮರ. ಬಸವ. ನಗರ. ನಗರ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿರಿ. ನೋಡಿ ಮಕ್ಕಳೇ, ಜ ಹೇಗೆ ಬರೆಯೋದು? ಹೀಗೆ ಇಲ್ಲಿಂದ ಪ್ರಾರಂಭಿಸಿ ಹೀಗೆ ಮುಕ್ತಾಯಗೊಳಿಸಿ ಇಲ್ಲಿಂದ ಮೇಲೆ ಹೀಗೆ ಕೊಡಬೇಕು. ಇನ್ನೊಮ್ಮೆ ನೋಡಿ, ಇಲ್ಲಿಂದ ಪ್ರಾರಂಭಿಸಿ ಹೀಗೆ. ಮತ್ತೆ ನೋಡಿ, ಜ ಹೇಗೆ ಬರೆಯುವುದು? ಜ ನಾವು ಬರೆಯುತ್ತಿರುವ ಅಕ್ಷರ ಜ.
ಈಗ ನೋಡಿ ಜ, ನೋಡಿ ಜ, ಜ, ಜ. ವ ವನ್ನು ಬರೆಯೋದನ್ನು ಕಲಿಯೋಣ. ಹೀಗೆ ಒಂದು ಸಣ್ಣ ವೃತ್ತ ಮಾಡಿ ಹೀಗೆ ಇಲ್ಲಿಂದ ಹೀಗೆ ಇಲ್ಲೇ ನಿಲ್ಲಬೇಕು ವ ಅನ್ನು ಬರೆಯುವಾಗ. ವ ಮತ್ತೆ ನೋಡಿ ಸಣ್ಣ ಒಂದು ವೃತ್ತ ಮಾಡಿ ಇಲ್ಲಿ ಬಂದು ನಿಂತು ಇಲ್ಲಿಂದ ವ. ನೋಡಿ ಈಗ ನೀವು ಈಗ ಕೂಡ ಬರೆಯಬಹುದು. ನೋಡಿ ಈಗಾನು ಬರೆಯಬಹುದು. ವ ವ ವ ವ ವ. ಈಗ ನಾವು ವನ್ನು ಬರೆಯೋಣ. ಇದು ವ ಒಂದೇ ರೀತಿಯಾಗಿ ಬರುತ್ತದೆ. ನೋಡಿ ಮ, 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 ಮ. ಈಗ ನಾವು ಬ ಬರೆಯೋಣ. ನೋಡಿ ಇಲ್ಲಿ ಬ ಹೇಗೆ ಬರೆಯುವುದು. ಬ, 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 ಬ. ಈಗ ನ, 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 ನ. ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿ. ನೋಡಿ ಜ, ವ, ಮ, ಬ, ನ, ಜ, ವ, ಮ, ಬ, ನ, ಜ, ವ, ಮ, ಬ, ನ. ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಮಕ್ಕಳು ಹೇಳಿ. ಜ, ನ, ಜ, ನ, ಜನ, ವ, ನ, ವನ, ಮ, ನ, ಬ, ನ, ನ, ರ, ಜ, ವ, ವ, ರ, ಮ, ರ, ಬ, ರ, ನ, ಗ, ಜ, ಗ, ವ, ನ, ಜ, ಮ, ಗ, ನ, ವ, ಅ, ಜ. ಮಕ್ಕಳೇ, ಅಡ್ಡ ಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಿ ಮತ್ತು ಸ್ಪಷ್ಟವಾಗಿ ಉಚ್ಚರಿಸಿ. ನೋಡಿ ಮಕ್ಕಳೇ, ಜ, ನ,
ದ ವ ಗ ಅ ಮ ರ ಬ ಸ. ನೀಡುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿ ಇರುವ ಅಕ್ಷರಗಳಿಂದ ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ. 1. ಗ ಡ್ಯಾಶ್. ನೋಡಿ ಮಕ್ಕಳೇ, ಗ ಡ್ಯಾಶ್, ಜ ಅ ಮತ್ತು ವ ಇದೆ. ಗ ಜ. ಬ ಸ ಡ್ಯಾಶ್, ಜ ಇದೆ, ವ ಇದೆ, ಅ ಇದೆ. ಇಲ್ಲಿ ಯಾವ ಶಬ್ದ ಬರುತ್ತದೆ? ಬಸವ. ಬಸವ. 3. ರ ಡ್ಯಾಶ್, ರ ಡ್ಯಾಶ್, ರಸ. 4. ಡ್ಯಾಶ್ ರ, ಡ್ಯಾಶ್ ರ, ಬ ರ, ಬರ. 5. ಜ ಡ್ಯಾಶ್, ಜ ಡ್ಯಾಶ್, ಜ ನ, ಜನ. ಪದಗಳ ಅರ್ಥ: ದವಸ ಅಂದರೆ ಧಾನ್ಯ ಅಥವಾ ಕಾಳು ಕಡಿ. ಅವಸರ ಅಂದರೆ ಆತುರ. ವನಜ ಅಂದರೆ ತಾವರೆ ಹೂವು. ಬನ ಅಂದರೆ ವನ ಅಂದರೆ ಕಾಡು. ನವ ಅಂದರೆ 9, 9ನೇಯ. ಹೊಸತು ಅಂದರೆ ಹೊಸ ವಸ್ತು ಅಥವಾ ಹೊಸದಾಗಿರುವ. ನರ ಅಂದರೆ ಮನುಷ್ಯ. ನಗ ಅಂದರೆ ಒಡೆಯ. ನಗ ಅಂದರೆ ಒಡವೆ. ಬಣ್ಣ ಹಚ್ಚಿ. ನೋಡಿ ಮಕ್ಕಳೇ, ನಾನು ಹಸಿರು ಬಣ್ಣವನ್ನು ಕೊಡುತ್ತಿದ್ದೇನೆ. ಗಿಳಿ ಹಸಿರು ಬಣ್ಣ. ಈಗ ನಾನು ಕೆಂಪು ಬಣ್ಣವನ್ನು ಹಚ್ಚುತ್ತಿದ್ದೇನೆ. ಮೊದಲ ಹಚ್ಚಿದ ಬಣ್ಣ ಹಸಿರು, ಇದು ಕೆಂಪು ಬಣ್ಣ. ಕೆಂಪು ಇಂಗ್ಲಿಷ್ನಲ್ಲಿ ರೆಡ್ ಎನ್ನುತ್ತಾರೆ. ಹಸಿರು ಬಣ್ಣಕ್ಕೆ ಗ್ರೀನ್ ಅನ್ನುತ್ತಾರೆ. ರೆಡ್ ಕೆಂಪು ಬಣ್ಣ.
ಹಸಿರು ಬಣ್ಣಕ್ಕೆ ಗ್ರೀನ್ ಎನ್ನುತ್ತಾರೆ. ಈಗ ನಾವು ಹಚ್ಚುತ್ತಿರುವುದು ಕೆಂಪು ಬಣ್ಣ. ಇದರಿಂದ ನೀವು ಬಣ್ಣಗಳನ್ನು ಕಂಡುಹಿಡಿಯಬಹುದು ಈ ಅಭ್ಯಾಸದಿಂದ. ಈಗ ನಾವು ಹಳದಿ ಬಣ್ಣವನ್ನು ಉಪಯೋಗಿಸೋಣ. ಹಳದಿ ಬಣ್ಣ, ಯೆಲ್ಲೋ, ಹಳದಿ ಬಣ್ಣ. ನಾವು ಮೊದಲು ಹಚ್ಚಿದ ಬಣ್ಣ ಹಸಿರು, ನಂತರ ಕೆಂಪು ಬಣ್ಣ, ಈಗ ಹಚ್ಚುತ್ತಿರುವ ಬಣ್ಣ ಹಳದಿ. ನೋಡಿ ಮಕ್ಕಳೇ, ಹಳದಿ ಬಣ್ಣವನ್ನು ಹಚ್ಚುತ್ತಿದ್ದೇವೆ. ಮಕ್ಕಳೇ ನೋಡಿ, ಈಗ ನಾವು ಕೇಸರಿ ಬಣ್ಣವನ್ನು ಹಚ್ಚುತ್ತಿದ್ದೇನೆ. ಕೇಸರಿ ಅಂದರೆ ಕಿತ್ತಳೆ ಬಣ್ಣ, ಇಂಗ್ಲಿಷ್ನಲ್ಲಿ ಆರೆಂಜ್ ಎನ್ನುತ್ತಾರೆ. ಆರೆಂಜ್ ಬಣ್ಣ. ಈಗ ನಾವು ನೀಲಿ ಬಣ್ಣವನ್ನು ತುಂಬುತ್ತಿದ್ದೇವೆ. ನೀಲಿ ಅಂದರೆ ಬ್ಲೂ ಕಲರ್, ನೀಲಿ ಬಣ್ಣ, ಬ್ಲೂ. ನೋಡಿ, ಬ್ಲೂ. ನಮ್ಮ ಚಿತ್ರ ಸಿದ್ಧವಾಗಿದೆ. ಚಿತ್ರಕ್ಕೆ ಬಣ್ಣ ಕೊಟ್ಟಿದ್ದು ನೋಡಿ ಮಕ್ಕಳೇ. ನೀವು ನಿಮ್ಮ ಇಷ್ಟವಾದ ಬಣ್ಣವನ್ನು ಹಚ್ಚಬಹುದು. ಈ ಪಾಠವು ಮುಂದೆ ಉರಿಯುತ್ತದೆ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ತಳಗೆ ಲೈಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನನ್ನ ವಿಡಿಯೋಗಳಲ್ಲಿ ಬರುವ ಅಡ್ವರ್ಟೈಸ್ಮೆಂಟ್ ಅಂದರೆ ವಿಜ್ಞಾಪನವನ್ನು ಅಟ್ಲೀಸ್ಟ್ 30 ಸೆಕೆಂಡ್ವರೆಗೆ ನೋಡುವುದನ್ನು ಮರೆಯಬೇಡಿ. ಅದರಿಂದ ನನಗೆ ಮುಂದೆ ವಿಡಿಯೋ ಹಾಕಲು ಸುಲಭವಾಗುತ್ತದೆ ಮತ್ತು ಸಹಾಯವಾಗುತ್ತದೆ.